ಚಿಕ್ಕವ್ರಿಗೆ ಹಾಯ್, ಹಲೋ, ದೊಡ್ಡವ್ರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ಗೈಸ್, ಒಂದು ಸ್ಲಮ್ ಏರಿಯಾ ಇರುತ್ತದೆ. ಆ ಸ್ಲಮ್ ಏರಿಯಾದಲ್ಲಿ ಒಬ್ಬ ಹುಡುಗ ಇರ್ತಿರ್ತಾನೆ. ಅವನ ಏಜು 20ರಿಂದ 25 ಇದರ ನಡುವೆನೇ ಇರುತ್ತದೆ. ಅವನ ಹೆಸರು ಸೋಮ ಅಂತ ಇರುತ್ತದೆ. ಬಟ್ ಅವನು ಯಾವುದೇ ಥರ ಕಾಲೇಜ್ಗದು ಹೋಗಿರೋದಿಲ್ಲ. SSLC ಎಕ್ಸಾಮ್ ಸಹ ಬರೆದಿರೋದಿಲ್ಲ. ಅವನು ಬರೀ ಏರಿಯಾದಲ್ಲಿ ಅಡ್ಡಾಡೋದು, ಗುಟ್ಕಾ, ಸಿಗರೇಟ್, ಬೀಡಿ, ಗಾಂಜಾ, ಶೆರೆ ಇದನ್ನೇ ಅವನು ಕನ್ಸ್ಯೂಮ್ ಮಾಡ್ತಾ ಇರ್ತಾನೆ. ಅದೇ ಥರ ಅವನಿಗೆ 3 ಜನ ಫ್ರೆಂಡ್ಸ್ ಇರ್ತಾರೆ. ಅವರು ಇವನ್ ಹಾಗೇನೆ ಎಲ್ಲ ಚಟಗಳನ್ನು ಮಾಡ್ತಾ ಇರ್ತಾರೆ. ಬಟ್ ಈ 3 ಜನ ಮತ್ತು ಸೋಮನಲ್ಲಿ ಇರ್ತಕ್ಕಂಥ ಡಿಫರೆನ್ಸ್ ಏನಂದರೆ, ಸೋಮ ಯಾವುದೇ ಥರ ಕಳ್ತನ ಆಗಲಿ ಮತ್ತು ಜಗಳ ಆಗಲಿ ಮಾಡ್ತಾ ಇರೋದಿಲ್ಲ. ಬಟ್ ಈ 3 ಜನ ಇದ್ದಾರಲ್ಲ, ಇವರು ಕಳ್ತನ ಮಾಡೋದು, ಅಲ್ಲಿ ಇಲ್ಲಿ ಸುತ್ತಾಡೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಸೊ ಹೀಗಿರಬೇಕಾದ್ರೆ ಒಂದು ದಿನ ಏನಾಗುತ್ತದೆ ಅಂದರೆ, ಸೋಮನ 3 ಜನ ಫ್ರೆಂಡ್ಸ್ ಇದ್ದಾರಲ್ಲ, ಅವರು ಒಂದು ಕಡೆ ಕಳ್ತನ ಮಾಡೋಕೆ ಹೋದಾಗ ಪೊಲೀಸರ ಕೈಗೆ ಸಿಕ್ಕೊಂಡ್ಬಿಡ್ತಾರೆ. ಆ್ಯಂಡ್ ಅವರನ್ನು ಪೊಲೀಸರು ಜೈಲಿಗೆ ಕಳಿಸ್ಬಿಡ್ತಾರೆ ಒಂದು 6 ತಿಂಗಳವರೆಗೆ ಅಂತ. ಸೊ ಈ ಕಡೆ ಹೋದಾಗ ಇವನ ತಂದೆ ತಾಯಿಗಳು ಇರ್ತಾರಲ್ಲ, ಯಾರು ಈ ಸೋಮ ಇದನ್ನಲ್ಲ, ಅವನ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದರೆ, ಸೋಮನ್ಗೆ ತಾಕೀತು ಮಾಡ್ತಾರೆ, ಯಾವುದೇ ಕಾರಣಕ್ಕೂ ನೀನು ಈ ಉಡಾಳ್ ಹುಡುಗರ ಜೊತೆ ಅಡ್ಡಾಡಬೇಡ, ಅವರು ಕಳ್ತನ ಇದನ್ನೆಲ್ಲ ಮಾಡ್ತಾ ಇರ್ತಾರಂತ ಅಂದಾಗ ಇವನು ಆಯಿತು ಅಂತಾನೆ. ಆ್ಯಂಡ್ ಇವನೇನು ಮಾಡ್ತಾನೆ ಅಂದರೆ, ಇವಾಗ ಖರ್ಚಿಗೆ ಕಾಸು ಬೇಕಲ್ಲ, ಅವರಿದ್ದರು ಏನೋ ಕಳ್ತನ ಮಾಡಿ ಇವನಿಗೆ ಬೀಡಿ ಸಿಗರೇಟ್ ಅದೆಲ್ಲ ತಂದು ಕೊಡ್ತಾಯಿದ್ರು, ಗುಟ್ಕಾ ತಂದು ಕೊಡ್ತಾಯಿದ್ರು. ಬಟ್ ಇವಾಗ ಅದರದ್ದು ಸೋರ್ಸೇ ಇಲ್ಲ ಇವನ ಹತ್ರ. ಏನು ಮಾಡೋದು ಇವಾಗ ಅಂತ ಇವನೇನು ಮಾಡ್ತಾನೆ ಅಂದರೆ, ಅಲ್ಲಿ ಇಲ್ಲಿ ಕೆಲಸ ಹುಡುಕ್ತಾನೆ. ಆ್ಯಂಡ್ ಇದೇ ಥರ ಈ ಒಂದು ಸಿಟಿ ಸೆಂಟರ್ನಲ್ಲಿ ಒಂದು ಮೋಟರ್ ಶಾಪ್ ಇರುತ್ತದೆ. ಅದು ಅಂದರೆ ಗ್ಯಾರೇಜ್ ಟೈಪ್ ಇರ್ತಾವಲ್ಲ, ಮೋಟರ್ ಸೈಕಲ್ ಗ್ಯಾರೇಜ್. ಅಲ್ಲಿ ಅವನಿಗೊಂದು ಜಾಬ್ ಸಿಗುತ್ತದೆ. ಆ್ಯಂಡ್ ಅದೇ ಗ್ಯಾರೇಜ್ನವರು ಇವನಿಗೊಂದು ಬೈಕ್ ಕೊಡ್ತಾರೆ. ಯಾಕಂದರೆ ಅಡ್ಡಾಡೋದಕ್ಕೆಲ್ಲ ತುಂಬ ಡಿಸ್ಟೆನ್ಸ್ ಇರುತ್ತದೆ. ಈ ಸ್ಲಮ್ ಏರಿಯಾ ಊರು ಹೊರಗಡೆ ಇರುತ್ತದೆ. ಆ್ಯಂಡ್ ಸಿಟಿ ಸೆಂಟರ್ ಎರಡರ ನಡುವೆ ಎಷ್ಟಂದರೆ ಗೈಸ್ 3ರಿಂದ 4 ಕಿಲೋಮೀಟರ್ ಡಿಫ್ರೆನ್ಸ್ ಇರುತ್ತದೆ. ಆ್ಯಂಡ್ ಈ ಸಿಟಿ ಸೆಂಟರ್ ಮತ್ತು ಈ ಏನಿರ್ತಾವಲ್ಲ ಸ್ಲಮ್ಗಳು, ಅದರ ನಡುವೆ ಕೆಲವೊಂದು ನಾಲಿ, ಕೆನಾಲ್ಗಳು ಮತ್ತು ಗಟರ್ ಇವೆಲ್ಲ ಇರ್ತಿರ್ತವೆ. ಅದರ ಜೊತೆನೇ ಕಸ ಕಡ್ಡಿ ಗಿಡಗಳೆಲ್ಲ ಬೆಳ್ಕೊಂಡಿರ್ತವೆ. ಒಂದು ಉದ್ದಗೆ ಏರಿಯಾನೇ ಇರುತ್ತೆ ನೋಡಿ ಗೈಸ್. ಸೊ ಅದೇ ಥರ ಇಲ್ಲಿನೂ ಒಂದು ಉದ್ದ ಏರಿಯಾ ಇರುತ್ತದೆ. ಆ ಏರಿಯಾದಲ್ಲಿ ಏನಂದರೆ, ಇವನು ಡೈಲಿ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾನೆ. ಅಲ್ಲಿ ಒಂದು ಬ್ರಿಡ್ಜ್ ಸಹ ಇರ್ತದೆ. ಆ ಬ್ರಿಡ್ಜ್ ಪಕ್ಕದಲ್ಲಿ ಕಸ ಕಡ್ಡಿ ಮತ್ತು ಕಸದ ತೊಟ್ಟಿಗಳೆಲ್ಲ ಇರ್ತವೆ. ಸೊ ಅಲ್ಲಿ ಒಬ್ಬ ಭಿಕಾರಿ ಅಂದರೆ ಭಿಕ್ಷುಕ ಕೂತ್ಕೋತಾ ಇರ್ತಾನೆ. ಸೊ ಇವನು ರಾತ್ರಿ 10ರಿಂದ 10:30 ಸುಮಾರಿಗೆ ಮನೆ ಕಡೆ ಹೋಗ್ತಾ ಇದ್ದಾನೆ. ಆ ಬ್ರಿಡ್ಜ್ ಬಂದ ತಕ್ಷಣ ಅಲ್ಲಿ ಭಿಕಾರಿ ಕೂತಿರ್ತಾನೆ. ಆ್ಯಂಡ್ ಇಲ್ಲಿ ಕೆಲವೊಂದು ಭಿಕಾರಿಗಳಿಗೆ ಈ ಏರಿಯಾದ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರ್ತವೆ. ಘೋಸ್ಟ್, ದೆವ್ವ ಇವೆಲ್ಲೆಲ್ಲಿ ಕಾಣ್ತವೆ ಅಂತ. ಅವನಿಗೆ ಆ ಒಂದು ಸೋಮನನ್ನು ನೋಡಿ ಏನು ಅನಿಸ್ತು ಏನೋ ಗೊತ್ತಿಲ್ಲ, ಅವನು ಏಕ್ದಮ್ ಆ ಬೈಕ್ ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ಆ್ಯಂಡ್ ಸೋಮನ್ಗೆ ಕಾಸು ಕೇಳ್ತಾನೆ, ಇಷ್ಟಿಷ್ಟು ಕಾಸು ಕೊಡು, ನನಗೆ ಹೊಸ ಆಗಿದೆ, ತಿನ್ಬೇಕು ನಾನು ಅಂತ ಅಂದಾಗ, ಸೋಮನ್ ಹತ್ರ ಮೊದಲೇ ಇನ್ಕಮ್ ಸೋರ್ಸೇ ಇರೋದಿಲ್ಲ. ಈಗ ತಾನೇ ಅವ್ನು ಜಾಬ್ಗೆ ಹೋಗ್ತಿರ್ತಾನೆ. ಅದೇ ಅವ್ನು ಬೀಡಿ ಸಿಗರೇಟ್ ಮತ್ತು ಗುಟ್ಕಾಗೆಲ್ಲ ಅದು ಸಾಲ್ತಾನೆ ಇರೋದಿಲ್ಲ. ಇವನ ಹತ್ರ ಏನು ಇರೋದಿಲ್ಲ. ಸೊ ಅವನು ನನ್ನ ಹತ್ರ ಏನಿಲ್ಲ ಅಂತ ಅವನಿಗೆ ಹೇಳಿ ಬೈಕ್ ತೊಗೊಂಡು ಹೋಗ್ಬಿಡ್ತಾನೆ. ಮನೆಗೆ ಹೋಗಿ ಇವನು ಮತ್ತೆ ಮಾರನೇ ದಿನ ಸೇಮ್ ಕೆಲಸಕ್ಕೆ ಹೋಗಿ ರಿಟರ್ನ್ ನೈಟ್ 10:30ಗೆ ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಆ ಭಿಕ್ಷುಕ ಬ್ರಿಡ್ಜ್ ಮೇಲೆ ಕೂತಿದ್ದಾನೆ. ಆ್ಯಂಡ್ ಬ್ರಿಡ್ಜ್ ಮೇಲೆಲ್ಲ, ಬ್ರಿಡ್ಜ್ ಪಕ್ಕದಲ್ಲೇ ಗೈಸ್ ಸ್ವಲ್ಪ ಕಸದಗಳೆಲ್ಲ ಇರ್ತವೆ, ಅಲ್ಲಿ ಕಸದ ತೊಟ್ಟಿ ಎಲ್ಲ, ಆಕಳ ಅವು ಇವು ಇರ್ತಾವೆಲ್ಲ. ಸೊ ಅಲ್ಲಿ ಕೂತಿದ್ದಾನೆ ಇವನು. ಸೊ ಇವನು ಮತ್ತೆ ಹೋಗ್ತಾ ಇದ್ದಾನೆ. ಹೋಗ್ತಿರ್ಬೇಕಾದ್ರೆ ಮತ್ತೆ ಭಿಕ್ಷುಕ ಧಡಾರ್ ಅಂತ ಎದುರುಗಡೆ ಬಂದು ನಿಂತ್ಕೋತಾನೆ. ನಿಂತ್ಕೊಂಡು ಇವನಿಗೆ ಮತ್ತೆ ಕೇಳ್ತಾನೆ, ಏನಾದರೂ ತಿನ್ನಲು ಕೊಡು ಅಥವಾ ಸ್ವಲ್ಪ ಖರ್ಚಿಗೆ ಕಾಸು ಕೊಡು ಅಂತ ಅಂದಾಗ, ಸೋಮ ಅಂತಾನೆ, ನನ್ನ ಹತ್ರ ಏನೂ ಇಲ್ಲ, ನೀನು ನೋಡಿದರೆ ಕಾಣಲು ತುಂಬ ಚೆನ್ನಾಗಿ ಕಾಣ್ತೀಯ, ಕೈ ಕಾಲೆಲ್ಲ ಗಟ್ಟಿಗೆ ಇದ್ದಾವೆ, ಯಾಕೆ ನೀನು ಕೆಲಸಕ್ಕೆ ಹೋಗೋದಿಲ್ಲ, ಭಿಕ್ಷೆ ಬೇಡ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ ಅಂತ ಹಾಗೆ ಹೀಗೆ ಬೈದಾಡ್ಬಿಡ್ತಾನೆ. ಆ್ಯಂಡ್ ಇಬ್ಬರ ನಡುವೆ ಸ್ವಲ್ಪ ಜಗಳ ಆಗುತ್ತದೆ. ಸೊ ಇವಾಗ ಇವನು ಹೀಗೆ ಹೇಳಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ, ತನ್ನ ಮನೆಗೆ ಹೋಗ್ತಾನೆ. ಮತ್ತೆ ಮಾರನೇ ದಿನ ಸೇಮ್ ರೂಟೀನ್, ರಾತ್ರಿ 10:00ವರೆಗೆ ಇವನು ಅದೇ ರೂಟ್ಗೆ ಹೋಗ್ಬೇಕು. ಇವಾಗ ಹೋಗ್ತಾ ಇರ್ತಾನೆ. ಇವಾಗ ಮತ್ತೆ ಅಲ್ಲೇ ಭಿಕ್ಷುಕ ಕೂತಿರ್ತಾನೆ. ಇವನನ್ನೇ ಅವನು ನೋಡ್ತಾ ಇರ್ತಾನೆ. ಬಟ್ ಇವತ್ತೇನೆಂದರೆ ಆ ಭಿಕ್ಷುಕ ಇವನಿಗೆ ಏನೂ ಕೇಳುವುದಿಲ್ಲ. ಆ್ಯಂಡ್ ಸೋಮಾನು ಅಂತಾನೆ, ಈಗ ಬರ್ಬೇಕು ದಾರಿಗೆ ಅಂತ
ಇವನು ಮನೆ ಕಡೆ ಹೋಗ್ತಾನೆ, ಊಟ ಗೀಟ ಮಾಡಿ ಮಲ್ಕೋತಾನೆ. ಹೀಗೆ 1 ವಾರ 2 ವಾರ ಆಗುತ್ತದೆ. ಭಿಕ್ಷುಕ ಡೈಲಿ ಅಲ್ಲೇ ಕೂತ್ಕೊಂಡಿರ್ತಾನೆ, ಇವನನ್ನೇ ಗುರಾಯಿಸಿ ನೋಡ್ತಾ ಇರ್ತಾನೆ. ಇವನು ಸಹ ಬೈಕ್ ತೊಗೊಂಡು ಹೋಗ್ತಾ ಇರ್ತಾನೆ. ಅವ್ನು ನೋಡಿ ಇವನು ಅಂತಿರ್ತಾನೆ, ಸೋಮ ಅಂತಿರ್ತಾನೆ, ನೀನು ಏನೇ ಮಾಡು, ನೀನು ಏನೇ ಗೇಮ್ ಪ್ಲ್ಯಾನ್ ಮಾಡ್ಕೊ ಮನಸ್ಸಿನಲ್ಲಿ ಕೂತ್ಕೊಂಡು, ನಾನು ಮಾತ್ರ ನಿನಗೆ ಕಾಸು ಕೊಡೋದಿಲ್ಲ ಅಂತ ಸೋಮ ಹೋಗ್ತಿರ್ತಾನೆ. ಬಟ್ ಒಂದಿನ ಏನಂದರೆ, ಸೋಮ ಅದೇ ರೂಟ್ಲಿಂದ ರಾತ್ರಿ 10ವರೆಗೆ ಹೋಗ್ತಾ ಇದ್ದಾನೆ. ಬಟ್ ಇಲ್ಲಿ ಆ ಒಂದು ಭಿಕ್ಷುಕ ಕಾಣ್ತಾ ಇಲ್ಲ. ಸೊ ಇವನಿಗೆ ಒಂಥರ ಆಶ್ಚರ್ಯ ಆಗುತ್ತೆ, ಏನಿದು ಭಿಕ್ಷುಕ ಡೈಲಿ ಇಲ್ಲೇ ಕಾಣ್ತಾ ಇದ್ದ, ಇವತ್ತು ಯಾಕೋ ಕಾಣ್ತಾ ಇಲ್ಲಲ್ಲ. ಮತ್ತೆ ಇವನ ಮನಸ್ಸಿನಲ್ಲಿ ಅಂದ್ಕೊತಾನೆ, ಹೋದರೆ ಹೋಗಲಿ ಬಿಡು, ನನಗೇನು ಮಾಡೋದು, ನಾನು ಮಾತ್ರ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದ್ರ ಬಗ್ಗೆ ಅಂತ ಇವನು ಮತ್ತೆ ಹೋಗ್ತಿರ್ತಾನೆ. ಹೋಗ್ತಿರ್ಬೇಕಾದ್ರೆ ಗಾಯ್ಸ್, ಈ ಬ್ರಿಡ್ಜ್ ಪಕ್ಕದಲ್ಲಿ ಏನು ನಾಲಿ ಹೋಗುತ್ತಲ್ಲ, ಅದ್ರ ಪಕ್ಕದಲ್ಲಿನೇ ಕೆಲವೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮತ್ತು ಮನೆಗಳೆಲ್ಲ ಇರ್ತಿರ್ತವೆ, ಫ್ಲ್ಯಾಟ್ಗಳೆಲ್ಲ ಇರ್ತಿರ್ತವೆ. ಸೊ ಇವನು ಕತ್ತಲೆಯಲ್ಲಿ ಹೋಗ್ತಾ ಇರ್ತಾನೆ. ತುಂಬ ಏರಿಯಾ ಸೈಲೆಂಟ್ ಇದೆ. ಆ್ಯಂಡ್ ಒಂದು ಮನೆಯ ಒಂದು ಕಾಂಪೌಂಡ್ನಿಂದ ಭಿಕ್ಷುಕ ಜಿಕ್ಕೊಂಡು ಹೋಗ್ತಾ ಇರ್ತಾನೆ. ಆ್ಯಂಡ್ ಅವನ ಒಂದು ಬ್ಯಾಕ್ ಸೈಡ್ ಮೇಲೆ ಒಂದು ಚೀಲ ಇರುತ್ತದೆ, ಈ ಸಿಮೆಂಟ್ ಚೀಲ ಎಲ್ಲ ಇರ್ತಾವಲ್ಲ, ಆ ಥರ ಒಂದು ಚೀಲ ಇದೆ, ಅದರಲ್ಲಿ ಏನೋ ತುಂಬಿಕೊಂಡಿದೆ. ಇವನು ಹೋಗ್ತಾ ಇರ್ತಾನೆ. ಅವಾಗ ಅದನ್ನು ನೋಡಿರ್ತಕ್ಕಂಥ ಸೋಮನ್ಗೆ ಅನಿಸುತ್ತದೆ, ಅಲ್ಲ ದೊಡ್ಡ ಬಡಿ ಮಗ ಭಿಕ್ಷೆ ಬೇಡ್ತಾನೆ ಅಂತ ಅಂದ್ಕೊಂಡ್ರೆ ಇವನು ಕಳ್ತನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾನಲ್ಲ, ಈ ಮಗನಿಗೆ ಹಿಡಿಬೇಕು, ಏನಾದರೂ ನಮಗೂ ಫಾಯ್ದೆ ಆಗ್ಬೋದು ಅಂತ ಆ ಭಿಕ್ಷುಕನ ಹತ್ರ ಹೋಗ್ತಾನೆ. ಇವನು ಬೈಕ್ ತೊಗೊಂಡು ಫುಲ್ ಸ್ಪೀಡ್ನಲ್ಲಿ ಹೋಗಿ ಅವನಿಗೆ ಅಡ್ಡಗಡ್ತಾನೆ. ಅಡ್ಡಗಟ್ಟು ಕೇಳ್ತಾನೆ, ಅಲ್ಲ ಭಿಕ್ಷುಕ, ಏನಿದು ಹೊಸ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದೆಯಲ್ಲ, ಏನಾದರೂ ಚೀಲ್ನಲ್ಲಿ ಇರೋದು ಕೊಡಿಲ್ಲ ಅಂತ ಅಂತಾನೆ. ಅಂದ ತಕ್ಷಣ ಇಬ್ಬರು ಅಪೋಸಿಟ್ ಪಾರ್ಟಿ ಎಲ್ಲ, ಇಬ್ಬರಿಗೂ ಸ್ವಲ್ಪ ಜಗಳ ಎಲ್ಲ ಆಗುತ್ತದೆ. ಆದಾಗ ಸೋಮ ಅಂತಾನೆ, ನೋಡು ನೀನೇ ಇದೇನಿದು ಕದ್ಕೊಂಡು ಹೋಗ್ತಾ ಇದೆಯಲ್ಲ, ಇದೆಲ್ಲ ಸರಿ ಇಲ್ಲ, ನಾನು ತಡಿ ಪೊಲೀಸರಿಗೆ ಫೋನ್ ಹಚ್ತೀನಿ ಅಂತ ಇವನು ಮೊಬೈಲ್ ತೆಗಿತಾನೆ ಹೊರಗಡೆ. ಆ್ಯಂಡ್ ಆ ಭಿಕ್ಷುಕ ಇದ್ದಾನಲ್ಲ, ಅವನು ಏನಂದರೆ ಆ ಒಂದು ಚೀಲದಲ್ಲಿ ಈ ಮನೆಗಳನ್ನು ಕಳ್ತನ ಮಾಡ್ತಿರ್ತಾನೆ. ಆ ಚೀಲದಲ್ಲಿ ಬಂಗಾರದ ಸ್ಪೂನ್ಗಳು ಮತ್ತು ಬೆಳ್ಳಿಯ ತಾಟು ಪಾತ್ರೆಗಳು ಅಂಥದ್ದನ್ನೇ ಕಾಸ್ಟ್ಲಿ ಐಟಮ್, ಈ ದೇವರ ಕೋಣೆಯಲ್ಲಿ ಚಿನ್ನದು ಮತ್ತು ಬೆಳ್ಳಿಯ ಮೂರ್ತಿಗಳನ್ನೆಲ್ಲ ಇಟ್ಟಿರ್ತಾರಲ್ಲ, ಅಂಥ ಒಂದು ಐಟಮ್ಗಳನ್ನು ಇವನು ಕದ್ದು ಹೋಗ್ತಾ ಇರ್ತಾನೆ. ಸೊ ಯಾವಾಗ ಇವನು ಪೊಲೀಸರಿಗೆ ಕಾಲ್ ಮಾಡ್ತೀನಿ ತಡಿ ಅಂತಾನಲ್ಲ ಸೋಮ, ಆವಾಗ ಆ ಭಿಕ್ಷುಕ ಫುಲ್ ತಂಡ ಹೊಡೆದು ಬೇಡ 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 ಅಂತ ಕೈಕಾಲೆಲ್ಲ ಮುಗಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಣ್ಣ ಬೇಡ ಅಣ್ಣ, ನೀನು ಏನು ಹೇಳ್ತೀಯ ಅದನ್ನು ನಾನು ಕೇಳ್ತೀನಿ, ಪೊಲೀಸರಿಗೆ ಮಾತ್ರ ಕಾಲ್ ಮಾಡಬೇಡ ನೀನು ಯಾವುದೇ ಕಾರಣಕ್ಕೂ ಅಂತ ಅಂದಾಗ ಸೋಮ ಅಂತಾನೆ, ಹಾಂ ಆಯಿತು ಸರಿ, ಇದೇನು ತಂದಿದೆಯಲ್ಲ ನನಗೂ ಇದರಲ್ಲಿ ಅರ್ಧ ಪಾಲು ಕೊಡು ಅಂತ ಅಂದಾಗ ಭಿಕ್ಷುಕ ಅಂತಾನೆ, ನಾನು ಇಷ್ಟು ಕಷ್ಟಪಟ್ಕೊಂಡು ಇದನ್ನು ಕದ್ಕೊಂಡ್ಬಂದಿದ್ದೀನಿ, ಇದರಲ್ಲಿ ನಿನಗೆ ಅರ್ಧ ಪಾಲು ಕೊಡಬೇಕಾ ನಾನು, ಬಾ ಅಂತಾನೆ ಅವನು. ಅಂದಾಗ ಸೋಮ ಅಂತಾನೆ, ಕೊಡ್ಲಿಕ್ಕಂದ್ರೆ ನೋಡಿ ನಿನ್ನನ್ನು ನಾನು ಬಿಡೋದಿಲ್ಲ ಅಂತ ಆ ಚೀಲನ ಹೇಳ್ಕೊಂಡ್ಬಿಡ್ತಾನೆ ತನ್ನ ಹತ್ರ. ಹೇಳ್ಕೊಂಡಾಗ ಭಿಕ್ಷುಕ ಅಂತಾನೆ, ನೋಡು ಈ ಚೀಲ ನನ್ನ ಹತ್ರ ಕೊಟ್ಬಿಡು, ಇಲ್ಲಾಂದರೆ ನಾನು ಎಲ್ಲ ಕಡೆ ಚೀರಾಡ್ಬಿಡ್ತೀನಿ ಆ್ಯಂಡ್ ಹೇಳ್ತೀನಿ ಹೀಗೆ ಯಾರೋ ಕಳ್ತನ ಮಾಡ್ತಾ ಇದ್ದ, ನಾನು ಹಿಡ್ದೀನಿ ಅಂತ ಅಂದಾಗ ಸೋಮ ಅಂತಾನೆ, ಅದ್ಯಾಗ ನೀನು ಹೇಳ್ತೀಯ, ನೀನು ತಾನೇ ಕದ್ದಿದ್ದು ಅಂದಾಗ ಭಿಕ್ಷುಕ ಅಂತಾನೆ, ಹೌದು ನಾನೇ ಕದ್ದಿದ್ದು, ಬಟ್ ಚೀಲ ನಿನ್ನ ಕೈಯಲ್ಲಿದೆ, ಜನ ನಿನ್ನನ್ನೇ ಕಳ್ಳ ಅಂತ ಅನ್ಕೊತಾರೆ, ನೋಡಿ ಏನು ಮಾಡ್ತೀಯ ಅಂತ ಅಂದಾಗ ಈ ಸೋಮ ಇದ್ದಾನಲ್ಲ, ಆಯ್ತಾಯ್ತು ಸರಿ, ನಾನೇನು ಇದನ್ನು ಕದ್ಕೊಂಡು ಹೋಗ್ತಾ ಇಲ್ಲ ನಿನ್ನಿಂದ, ನಾನು ಇದನ್ನು ಮಾರಿ ನಿನಗೆ ಕಾಸು ತಂದು ಕೊಡ್ಬೇಕು ಅಂದ್ಕೊಂಡಿದ್ದೀನಿ, ಹೇಗಿದೆ ನನ್ನ ಪ್ಲ್ಯಾನ್ ಅಂತ ಅಂತಾನೆ. ಆವಾಗ ಭಿಕ್ಷುಕ ಅಂತಾನೆ, ಅದೇನು ಬೇಡ ಮಾರಾಯ, ನಾನು ತುಂಬ ಕಷ್ಟಪಟ್ಟು ಹೆವಿ ರಿಸ್ಕ್ ತೊಗೊಂಡು ಇದನ್ನು ಕದ್ಕೊಂಡು ಬಂದಿರ್ತೀನಿ, ಆ್ಯಂಡ್ ನೀನೇನು ಕೆಲಸ ಮಾಡಿದೆ ನಿನಗೆ ಹೇಗೆ ಕೊಡೋದು ನಾನು ಇದನ್ನು, ಬಾ ನೀನು ನನ್ನ ಜೊತೆ ಡೈಲಿ ಇಬ್ಬರು ಕಳ್ತನ ಮಾಡೋಣ, ಅರ್ಧ ಹಂಚ್ಕೊಳ್ಳೋಣ ಅಂತ ಅಂದಾಗ ಸೋಮ ಅಂತಾನೆ, ಅದೇನು ನನ್ನ ಕೈಯಿಂದ ಆಗೋದಿಲ್ಲ, ನನಗೂ ಇದರಲ್ಲಿ ಏನಾದರೂ ಬೇಕು ಸ್ವಲ್ಪ, ಯಾಕಂದರೆ ನಾನು ಇವಾಗ ನಿನ್ನನ್ನು ಹಿಡಿದಿದ್ದೀನಿ ಅಂತ ಅಂದಾಗ ಭಿಕ್ಷುಕ ಸ್ವಲ್ಪ ವಿಚಾರ ಮಾಡಿ ಅಂತಾನೆ, ಓಕೆ ಆಯ್ತಾಯ್ತು, ಏನಿಲ್ಲ ನೋಡು, ನಾನು ಇಷ್ಟು ರಿಸ್ಕ್ ಪಟ್ಟು ಕದ್ಕೊಂಬರ್ತೀನಲ್ಲ, ಸೊ ನಿನಗೆ ನಾನು 30% ಇದರಲ್ಲಿ ಕೊಡ್ತೀನಿ ಆ್ಯಂಡ್ 70% ನಾನು ಇಟ್ಕೊತೀನಿ. ಅದ್ರ ಬದಲಿಗೆ ನೀನು ಏನು ಮಾಡಬೇಕಂದ್ರೆ ಡೈಲಿ ನನಗೆ ಊಟ ತಂದು ಕೊಡಬೇಕು, ಬಟ್ಟೆಗಳನ್ನೆಲ್ಲ ತಂದು ಕೊಡಬೇಕು. ಈ ಡೀಲ್ ಓಕೆ ಅಂದರೆ ಹೇಳು, ಡೈಲಿ ನಿನಗೆ ನಾನೇನು ಕದ್ದಿರ್ತೀನಲ್ಲ ಅದರಲ್ಲಿ 30% ಕೊಟ್ಕೊತ ಹೋಗ್ತೀನಿ ಅಂತ
ಅಂದಾಗ ಸೋಮ ಅಂತಾನೆ, ಹಾಂ ಇದು ಒಂಥರ ಒಳ್ಳೆಯದೇ ಇದೆ. ನಾನು ಗ್ಯಾರೇಜ್ಗೆ ಹೋಗಿ ಕೆಲಸ ಮಾಡಿ ಈತ ಕಡೆ ಬಂದರೆ ನನಗೆ ಇದೆಲ್ಲ ಆರಾಮಾಗಿ ಸಿಕ್ಬಿಡುತ್ತೆ. ಆ್ಯಂಡ್ ಇದನ್ನು ನಾನು ಒಂದು ನಮ್ಮ ರೂಮ್ನಲ್ಲಿ ಎಲ್ಲ ಕೂಡಿಟ್ಟು ಒಮ್ಮಕ್ಲೆ ಮಾರಿದರೆ ಆಯಿತು ಅಂತ ಸೋಮ ಆ ಭಿಕ್ಷುಕನಿಗಂತಾನೆ. ಓಕೆ, ನಾನು ನಿನಗೆ ಊಟ ಮತ್ತು ಹೊಸ ಹೊಸ ಬಟ್ಟೆಗಳನ್ನು ನಾಳೆ ತಂದು ಕೊಡ್ತೀನಿ, ಇವಾಗ ನನ್ನ 30% ಕೊಡು ಅಂತ. ಅಂದ ತಕ್ಷಣ ಅವನ ಹತ್ರ ಇನ್ನೊಂದು ಸಿಮೆಂಟ್ ಚೀಲ ಇರುತ್ತದೆ, ಈ ಖಾಲಿ ಚೀಲಗಳಿರ್ತಾವಲ್ಲ ಗಾಯ್ಸ್ ಅದು. ಸೊ ಅದರಲ್ಲಿ ಅದನ್ನು ತುಂಬಿ ಇವನಿಗೆ ಕೊಡ್ತಾನೆ. ನೋಡಿ ಇವೆಲ್ಲ ಬೆಳ್ಳಿ ಬಂಗಾರದ ಪಾತ್ರೆಗಳಿದಾವಲ್ಲ ಅಂತ. ಅವು ಪಳ ಪಳ ಹೊಳಿತಾ ಇರ್ತವೆ. ಸೋಮನು ಕಣ್ಣು ಕೆಂಪಾಗ್ಬಿಡುತ್ತೆ. ಆಯಿತು ಅಂತ ಅವ್ನು ತಗೊಂಡು ಮನೆ ಕಡೆ ಬರ್ತಿರ್ಬೇಕಾದ್ರೆ ಮತ್ತೆ ಭಿಕ್ಷುಕ ತಡೆದಂತಾನೆ, ವೇಟ್, ನೀನೇನಂದರೆ ನಾಳೆ ಬರ್ತಿರ್ಬೇಕಾದ್ರೆ ಈ ಹೊಸ ಬಟ್ಟೆಗಳನ್ನೆಲ್ಲ ತೊಗೊಂಬರಕ್ಕೆ ಹೋಗಬೇಡ. ನೀನೇನು ಯೂಸ್ ಮಾಡಿ ನಿಂದು ಹಳೆ ಬಟ್ಟೆಗಳೇನು ಉಳಿದಿರ್ತಾವಲ್ಲ ಅದನ್ನು ನನಗೆ ತಂದುಕೊಡು. ಯಾಕಂದರೆ ನಾನೇನಾದರೂ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಹೊಂಟ್ರೆ ನೀನು ಕೊಡೋದೆಲ್ಲ ಜನ ನೋಡಿದರೆ ತಪ್ಪು ತಿಳ್ಕೊತಾರೆ, ಅವ್ರಿಗೆ ಡೌಟ್ ಬರುತ್ತದೆ ಅಂತ ಅಂದಾಗ ಈ ಸೋಮ ಇದಾನಲ್ಲ, ಓಕೆ ಆಯಿತು ಅಂತ ಮನೆ ಕಡೆ ಬರ್ತಾನೆ. ರಾತ್ರಿ 11:30 ಸುಮಾರಾಗಿದೆ. ಇವಾಗ ಮನೆ ಕಡೆ ಬಂದು ಡೋರ್ ಓಪನ್ ಮಾಡ್ತಾನೆ. ತಂದೆ ತಾಯಿ ಮಲ್ಕೊಂಡಿರ್ತಾನೆ. ಇವನು ಆ ಕದ್ದಿರ್ತಕ್ಕಂಥ ಐಟಮ್ಗಳಿರ್ತಾವಲ್ಲ, ಸೊ ಅದು ಯಾರ ಕಣ್ಣಿಗೂ ಬೀಳಬಾರ್ದಂತ ತುಂಬ ಸ್ಲೋಲಿ ಸೀದಾ ತನ್ನ ರೂಮ್ಗೆ ಹೋಗ್ತಾನೆ. ಅವತ್ತೇನು ಊಟ ಮಾಡೋದಿಲ್ಲ ಅವನು. ರೂಮ್ನಲ್ಲಿ ಹೋಗಿ ಅದನ್ನು ಒಂದು ರೌಂಡ್ ಬಿಚ್ಚಿ ನೋಡಿ ಅದನ್ನು ಮತ್ತೆ ಗಂಟು ಕಟ್ಟಿ ಅಲ್ಲಿ ಇಟ್ಬಿಡ್ತಾನೆ. ಸೊ ಮಾರನೇ ದಿನ ಕೆಲ್ಸಕ್ಕೆ ಹೋಗಿ ಬಂದು ನೈಟ್ ಏನು ಮಾಡ್ತಾನೆ ಅಂದರೆ ಒಳ್ಳೆ ತನ್ನ ಉಳಿದಿರ್ತಕ್ಕಂಥ ಹಳೆ ಬಟ್ಟೆಗಳು ಮತ್ತು ಸ್ವಲ್ಪ ಊಟ ಎಲ್ಲ ಕಟ್ಸ್ಕೊಂಡು ಆ ಒಂದು ಭಿಕ್ಷುಕನಿಗೆ ಕೊಡ್ತಾನೆ. ಆ್ಯಂಡ್ ಆ ಒಂದು ಇದನ್ನು ತಗೋತಾನೆ, ಚೀಲನ ತಗೊಂಡು ಹೋಗ್ತಿರ್ಬೇಕಾದ್ರೆ ಭಿಕ್ಷುಕ ಅಂತಾನೆ, ನೋಡು ನೀನೇನು ಮಾಡ್ಬೇಕಂದ್ರೆ ಡೈಲಿ ನನಗೆ ಈ ಥರ ಎಲ್ಲ ತಂದು ಕೊಡೋಕೆ ಹೋಗ್ಬೇಡ, ಮತ್ತೆ ಜನರಿಗೆ ಡೌಟ್ ಬರುತ್ತದೆ. ಅದ್ರ ಬದಲಿ ನೀನೇನು ಮಾಡಂದರೆ ಈ ಚೀಲದಲ್ಲಿ ಊಟ ಮತ್ತು ನೀನು ಇದನ್ನು ತಂದು ಕೊಟ್ಟಿರ್ತೀಯಲ್ಲ ನನಗೆ ಬಟ್ಟೆಗಳನ್ನೆಲ್ಲ, ಅದನ್ನು ಒಂದು ಕಡೆ ನೀನು ಬಿಸಾಕು. ಈ ಕಸದ ತೊಟ್ಟಿಯಲ್ಲಿ ನೀನು ಬಿಸಾಕಿದರೆ ನಾನು ಈ ಕಾಂಪೌಂಡ್ ಜಿಗಿದು ಅದನ್ನು ತೊಗೊಂಡು ಮತ್ತೆ ಕೂತ್ಕೋತೀನಿ. ಅಂದರೆ ಯಾರಿಗೂ ಡೌಟ್ ಬರೋದಿಲ್ಲ, ಏನೋ ಒಕಾಟಿದನ್ ಬಿಡು ಅಂತಾರೆ. ಯಾಕಂದರೆ ಇಲ್ಲಿಂದ ಜನ ಹೋಗ್ತಿರ್ಬೇಕಾದ್ರೆ ಕಸ ಎಲ್ಲ ಇಲ್ಲೇ ಒಗೆಯೋದು ಅಂದಾಗ, ಇದು ಒಳ್ಳೆ ಐಡಿಯಾ ಇದೆಯಲ್ಲ ಅಂತ ಸೋಮ ಆಯಿತು ನಾಳೆಯಿಂದ ಹೀಗೆ ಮಾಡೋಣ ಅಂತ ಇವನು ಏನು ಮಾಡ್ತಿರ್ತಾನಂದರೆ ಡೈಲಿ ಇವನಿಗೆ ಊಟ ಅಲ್ಲಿ ಕಸದ ರೀತಿ ಒಗೆಯೋದು, ಅದರಲ್ಲಿ ಚಲೋ ಊಟ ಇರುತ್ತೆ ಗಾಯ್ಸ್, ಒಗೆಯೋದು. ಮತ್ತು ಹೋಗ್ತಿರ್ಬೇಕಾದ್ರೆ ತನ್ನ ಒಂದು ಏನು ಇರುತ್ತಲ್ಲ 30% ಬಂಗಾರದ ಐಟಮ್ಗಳು ಅದು ಇದೆಯಲ್ಲ, ಅದನ್ನು ಒಂದು ಚೀಲದಲ್ಲಿ ಆ ಭಿಕ್ಷುಕನು ಗಂಟು ಕಟ್ಟಿ ಇಟ್ಟಿರ್ತಾನೆ ಸೈಡು. ಹೀಗೆ ಇವನು ಬೈಕ್ ಮೇಲೆ ಹೋಗ್ತಿರ್ಬೇಕಾದ್ರೆ ತಂದೆ ಐಟಮ್ ಏನೋ ಬಿದ್ದಿದೆ ಅನ್ನೋ ಹಾಗೆ, ಅಂದರೆ ಒಂದು ಚೀಲ ಏನೋ ಬೀಳ್ಸೋದು ಮತ್ತು ಅದನ್ನು ತಗೊಳ್ಳೋದು, ಈ ಥರ ಮಾಡ್ತಿರ್ತಾನೆ. ಆ್ಯಂಡ್ ಆ ಭಿಕ್ಷುಕ ಅದನ್ನು ಚೀಲ ತಗೊಂಡು ಮತ್ತೆ ಅದರಲ್ಲಿ 30% ಹೀಗೆ ತುಂಬ್ತಿರ್ತಾನೆ. ಸೊ ಇದೇ ಥರ ಹೋಗ್ತಾ ಏನಂದರೆ ಇವನು ಮನೆಯಲ್ಲೆಲ್ಲ ಅದೇ ಚೀಲಗಳೇ ತುಂಬ್ಕೊಂಡ್ಬಿಟ್ಟಿದೆ, ಗಂಟು ಕಟ್ಟಿ ಇಟ್ಟಿರ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಎಲ್ಲ ಕಡೆ ಇಟ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಇವನಿಗೂ ಹೆದರಿಕೆ ಸ್ಟಾರ್ಟ್ ಆಗುತ್ತದೆ. ಯಾವ ಟೈಪ್ ಹೆದರಿಕೆ ಅಂದರೆ, ಈಗೇನೋ ನಾವು ಕಳ್ತನ ಮಾಡ್ತಾ ಇದ್ದೀವಿ, ಅಕಸ್ಮಾತ್ ಆ ಭಿಕ್ಷುಕ ಸಿಕ್ಕೊಂಡ್ಬಿಟ್ರೆ, ಅಕಸ್ಮಾತ್ ನಾನು ಸಿಕ್ಕೊಂಡ್ಬಿಟ್ರೆ, ಕಂಪ್ಲೇಂಟ್ ಎಲ್ಲ ಭಾಳ ಆಗಿರ್ತಾವಲ್ಲ, ಏನು ಮಾಡೋದು ಅಂತ ಇವನು ಎಷ್ಟು ಭಯ ಪಡ್ತಿರ್ತಾನಂದರೆ, ಇವನ ಏರಿಯಾದಲ್ಲಿ ಯಾರಾದರೂ ಪೊಲೀಸರು ಬಂದರೆ, ಅಲ್ಲಿ ಟೀ ಶಾಪ್ನಲ್ಲಿ ಪೊಲೀಸರು ಕೂತಿದ್ರೆ ಅವ್ರನ್ನ ನೋಡಿ ಕೂಡಲೇ ಇವನು ಬೆವರೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಆ್ಯಂಡ್ ಕೈ ಕಾಲೆಲ್ಲ ನಡುಕ್ತಾ ಇರ್ತವೆ. ಅವ್ರು ಹಿಡಿದು ಬಿಟ್ಟರೆ ಜಸ್ಟ್ ಅವರು ಒಂದು ಲುಕ್ ಕೊಟ್ಟರೆ ಸಾಕು, ಪೊಲೀಸರು ಹಾಗೆ ನೋಡ್ತಿರ್ತಾರೆ ನೋಡಿ ಆವಾಗ ಇವಾಗ ಅಂತ, ಜಸ್ಟ್ ಅವ್ರು ನೋಡಿದರೆ ಸಾಕು ಇವನು ಭಯ ಬೀಳ್ತಿರ್ತಾನೆ. ಆ್ಯಂಡ್ ಒಂದಿನ ಹೀಗೆ ಒಬ್ಬ ಪೊಲೀಸ್ ತನ್ನ ಬೈಕ್ ರಿಪೇರಿಗಂತ ಬಂದಿರ್ತಾನೆ. ಅದನ್ನ ನೋಡಿ ಇವನು ಭಯ ಪಟ್ಕೊಂಡ್ಬಿಡ್ತಾನೆ, ಏನಿದು ಪೊಲೀಸರು ಬಂದ್ಬಿಟ್ರಲ್ಲ ಅಂತ. ಸೊ ಈ ಥರದ ಒಂದು ಸಿನಾರಿಯೋದಲ್ಲಿ ಅವನು ಬದುಕ್ತಾ ಇರ್ತಾನೆ. ಬರ್ತಾ ಅವನು ಮನೆ ಹೊರಗಡೆ ಬರೋದೇ ಬಿಟ್ಟುಬಿಡ್ತಾನೆ ಹೆದರಿ. ಆ್ಯಂಡ್ ಆ ಮನೆಗೇನು ತನ್ನ ರೂಮ್ ಇದೆಯಲ್ಲ ಆ ರೂಮ್ಗೆ ಕೀಲಿ ಹಾಕ್ತಿರ್ತಾನೆ. ನಮ್ಮ ತಂದೆ ತಾಯಿಗಳಿಗೆ ಗೊತ್ತಾದರೆ ಏನು ಮಾಡೋದು ಅಂತ. ಸೊ ಹೀಗೆ ಕೀಲಿ ಹಾಕೋದೆಲ್ಲ ಮಾಡ್ತಾ ಇರ್ತಾನೆ. ಡೈಲಿ ಹಳೆ ಬಟ್ಟೆಗಳನ್ನು ಭಿಕ್ಷುಕನಿಗೆ ಕೊಟ್ಟು ಮತ್ತು ಇವನು ಒಂದೇ ದಿನ ಎಲ್ಲ ಪಾತ್ರೆಗಳನ್ನು ಮಾರಬೇಕು. ಸ್ವಲ್ಪ ಮಾರಿದರೆ ಪ್ರಾಫಿಟ್ ಹೆಚ್ಚಿಗೆ ಆಗೋದಿಲ್ಲ ಅಂತ 1-2 ತಿಂಗಳು ಕಾಯ್ತಿರ್ತಾನಲ್ಲ. ಆ ಪೀರಿಯಡ್ನಲ್ಲಿ ಇವನಿಗೆ ಎಷ್ಟು ಭಯ ಇರುತ್ತದೆ ಅಂದರೆ ಇವನು ಹೊರಗಡೆನೇ ಬರೋದಿಲ್ಲ. ಸೊ ಆ ಭಿಕ್ಷುಕನಿಗೆ ಬಟ್ಟೆಗಳನ್ನೆಲ್ಲ ಕೊಟ್ಟಿದ್ದಾನಲ್ಲ, ಇವಾಗ ಇವನ ಹತ್ರ ಬಟ್ಟೆಗಳೇ ಓದಿಲ್ಲ. ಇವನು
ಹಳೆ ಹರಕು ಬಟ್ಟೆಗಳನ್ನು ಉಟ್ಕೊಂಡು ಅಡ್ಡಾಡ್ತಾ ಇರ್ತಾನೆ. ಸರಿಯಾಗಿ ಊಟ ಮಾಡ್ತಾ ಇರೋದಿಲ್ಲ, ಎಲ್ಲ ಊಟ ಭಿಕ್ಷುಕನಿಗೆ ಕೊಡ್ತಾ ಇರ್ತಾನೆ. ಸೊ ಹೀಗೆಲ್ಲ ಆಗ್ತಿರ್ಬೇಕಾದ್ರೆ ಇವನ್ ತಂದೆ ತಾಯಿಗಳು ಗಮನಿಸ್ತಾರೆ, ಏನು ನಮ್ಮ ಮಗ ಈ ಥರ ಮಾಡ್ತಾ ಇದ್ದಾನೆ, ಹರಕು ಬಟ್ಟೆಗಳನ್ನು ಹಾಕೊಂಡು ಅಡ್ಡಾಡ್ತಾ ಇದ್ದಾನೆ, ರೂಮ್ನಿಂದ ಹೊರಗಡೆನೆ ಬರೋದಿಲ್ಲ, ತುಂಬ ಹೆದರ್ದಂಗೆ ಕಾಣ್ತಾ ಇರ್ತಾನೆ, ಕೆಲ್ಸಕ್ಕೆ ಸಹ ಹೋಗ್ತಾ ಇಲ್ಲ ಇವನು, ಏನಾಗ್ತಾ ಇದೆ ಇವನ್ ಜೊತೆ, ನೋಡಿದ್ರೆ ಏನೋ ಒಂದು ಚೀಲ ಎತ್ಕೊಂಡ್ಬರ್ತಾನಲ್ಲ, ಇವನು ರೂಮ್ ಒಳಗೆ ಏನಿದೆ ಅಂತ ಇವರಿಗೂ ಒಂಥರ ಕ್ಯೂರಿಯಾಸಿಟಿ. ಇವ್ರು ಕೇಳ್ತಾರೆ ಅವನಿಗೆ, ಯಾಕೆ ಸೋಮ ಏನಾಯ್ತು, ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಆಗಿದೆಯಾ ನಿನ್ನ ಮೇಲೆ, ಮಾನಸಿಕ ಏನಾದರೂ ಆಗಿದೆಯಾ ಅಂತ ಕೇಳ್ತಾರೆ. ಬಟ್ ಸೋಮ ಏನು ಹೇಳೋದಿಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾನೆ. ಬಟ್ ಇವನ್ ಹಾವಭಾವಗಳೆಲ್ಲ ಚೇಂಜ್ ಆಗ್ತಾ ಇದ್ದಾವೆ. ಹಳೆ ಬಟ್ಟೆ ಹರಕ್ ಬಟ್ಟೆ ಎಲ್ಲ ಹಾಕೊಳ್ಳೋದು, ಯಾಕಂದ್ರೆ ಎಲ್ಲ ಬಟ್ಟೆಗಳು ಭಿಕ್ಷುಕನಿಗೆ ಕೊಟ್ಟುಬಿಟ್ಟಿದ್ದಾನಲ್ಲ. ಸೊ ಹೀಗಿರ್ಬೇಕಾದ್ರೆ ಇವನಂತಾನೆ, ಇವಾಗ ಹೇಗೂ ಒಂದು 3-4 ತಿಂಗಳಾಗಿದೆ, ಮನೆ ತುಂಬ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಇದೇ ಚೀಲಗಳು, ಒಂದು ಚೀಲ ಒಯ್ದು ಇವತ್ತು ಬಂಗಾರದ ಅಂಗಡಿಗೆ ಕೊಟ್ಬಿಡೋಣ ಅಂತ. ಇವನು ಆ ಒಂದು ಚೀಲ ತಗೊಂಡು ಬಂಗಾರದ ಅಂಗಡಿಗೆ ಹೋಗ್ತಾನೆ. ಹೋಗಿ ಅಲ್ಲಿ ಕೊಡೋಕೆ ಹೋದ್ರೆ ಆ ಒಂದು ಬಂಗಾರದ ಅಂಗಡಿಯವನು ಇವನಿಗೆ ಬೈದು ಉಗುದು ಕಳಿಸ್ಬಿಡ್ತಾನೆ. ಸೊ ಸೋಮ ಇಲ್ಲಿ ಭಯ ಬಿದ್ದು ಬಿಡ್ತಾನೆ, ಏನಿದು ಇವನು ಯಾಕೆ ನನಗೆ ಬೈದು ಕಳಿಸಿದ, ನೋಡು ಇಷ್ಟು ಚೆನ್ನಾಗಿರೋ ಒಡವೆಗಳಿದಾವೆ, ಪಾತ್ರೆಗಳೆಲ್ಲ ಇದಾವೆ, ಏನ್ ಮಾಡೋದು ಇವಾಗ ಅಂತ ಚೀಲ ತಗೊಂಡು ಮನೆ ಕಡೆ ಬರ್ತಿರ್ಬೇಕಾದ್ರೆ ಇವನಿಗೆ ಅನ್ಸುತ್ತದೆ, ಅಕಸ್ಮಾತ್ ಅವ್ನು ಪೊಲೀಸರಿಗೆ ಹಿಡಿದು ಕೊಟ್ಬಿಟ್ರೆ ಏನ್ ಮಾಡೋದು, ಇದನ್ನ ಹೆಂಗಾದ್ರೂ ಮಾಡಿ ಒಂದು ಠಿಕಾಣಿ ಹಚ್ಚಬೇಕು, ದುಡ್ಡೆಲ್ಲ ಗಳಿಸ್ಬೇಕು ನಾನು ಅಂತ ಸೋಮ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಒಂದು ಕಳ್ತನ ಮಾಡಿರ್ತಿರ್ತಕ್ಕಂಥ ಗೆಳೆಯರು ಇರ್ತಾರಲ್ಲ 3 ಜನ, ಅವರಿಗೆ ಹೋಗಿ ಹೇಳ್ತಾನೆ, ಈ ತರ ನನ್ನ ಹತ್ರ ಕೆಲವೊಂದಿಷ್ಟು ಐಟಮ್ಸ್ ಇದೆ, ಅದನ್ನ ನಾನು ಮಾರಬೇಕು ಅಂತ. ಅಂದ ಕೂಡಲೇ ಇವರಿಗೆಲ್ಲ ಲಿಂಕ್ಸ್ ಇರ್ತಾವಲ್ಲ ಅಲ್ಲಿ ಇಲ್ಲಿ ಅಂತ ಬಂಗಾರದ ಅಂಗಡಿಯಲ್ಲೆಲ್ಲ, ಆಯ್ತು ನಾಳೆ ತಗೊಂಬಾ ಅಂತಾರೆ. ಆವಾಗ ಇವನು ಸಹ ಒಂದು ಚೀಲ ತಗೊಂಡು ಒಯ್ದು ಅವರಿಗೆ ಕೊಡ್ತಾನೆ ಗೆಳೆಯರಿಗೆ. ಅವರು ಸಹ ಇವನಿಗೆ ಉಗಿದು ಕಳಿಸ್ಬಿಡ್ತಾರೆ, ತುಂಬಾನೇ ಬೈದಾಡ್ತಾರೆ ಅವರು. ಇವನಿಗೆ ಅರ್ಥನೇ ಆಗ್ತಾ ಇಲ್ಲ, ಯಾಕೆ ಬೈತಾ ಇದ್ದಾರೆ ಇವರೆಲ್ಲ ಅಂತ. ಸೊ ಮನೆಗೆ ಬರ್ತಾನೆ, ಮನೆಗೆ ಬಂದು ಮತ್ತೆ ಸ್ವಲ್ಪ ಹೆದರಿಕೆ ಭಯದಲ್ಲಿ ಮಲಗ್ತಾನೆ. ಎಲ್ಲ ಹುಚ್ಚಿರ್ತಾನೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಇವನು. ಆ ಕಡೆಯಿಂದ ಪೊಲೀಸ್ ಬಂದ್ರೆ ಏನ್ ಮಾಡೋದು, ಈ ಕಡೆಯಿಂದ ಬಂದ್ರೆ ಏನ್ ಮಾಡೋದು, ಕತ್ಲೆಯಲ್ಲಿ ಎಲ್ಲ ಒಂಥರ ಆಗ್ತಾ ಇರುತ್ತೆ ಇವನಿಗೆ, ಭಯನೇ ಭಯ. ಇವನು ರೂಮ್ನಲ್ಲೇ ಮಲಗಿರ್ಬೇಕಾದ್ರೆ ತಂದೆಗೆ ತಡ್ಕೊಳಕ್ ಆಗೋದಿಲ್ಲ. ಸೊ ತಂದೆ ತಾಯಿ ಇಬ್ರು ಒಳಗಡೆ ಬಂದ್ಬಿಡ್ತಾರೆ. ರೂಮ್ ಒಳಗಡೆ ಬಂದು ನೋಡಿದ್ರೆ ಎಲ್ಲ ಕಡೆ ಅವೇ ಇದಾವೆ, ಚೀಲಗಳೇ ಇದಾವೆ, ಎಲ್ಲ ತುಂಬಿರ್ತಕ್ಕಂಥ ಗಂಟು ಕಟ್ಟಿಟ್ಟಿರ್ತಕ್ಕಂಥ ಚೀಲಗಳಿದಾವೆ, ಅಲ್ಲಿ ಇಲ್ಲಿ ಎಲ್ಲ ಬಿದ್ದಿದೆ. ಸೊ ಅವರು ಸೋಮನನ್ನ ಎಬ್ಬಿಸಿ ಕೇಳ್ತಾರೆ, ಇಲ್ಲೋ ಸೋಮ ಏನಿದು ಎಲ್ಲ ಈ ತರ ಎಲ್ಲ ಚಲ್ಲಾಡ್ಬಿಟ್ಟಿದೆಯಲ್ಲ, ಏನಿದೆಯಲ್ಲ ನಿನ್ನ ಆಕಾರ, ನಿನ್ನ ಬೆಡ್ರೂಮ್ ಏನ್ ನೋಡೋಕೆ ಆಗ್ತಾ ಇಲ್ಲಲ್ಲ ಇದು ಅಂತ ಅಂದಾಗ, ಆವಾಗ ಸೋಮ ಅಂತಾನೆ, ಇಲ್ಲ ಅಪ್ಪಾಜಿ, ಹೀಗೆ ನಾನು ಮತ್ತೆ ಒಂದು ಭಿಕ್ಷುಕ ಕೂಡಿ ತುಂಬಾನೇ ಕಳ್ತನ ಮಾಡಿದ್ದೀವಿ, ಆ್ಯಂಡ್ ಇದರಲ್ಲೆಲ್ಲ ಅವೇ ಬೆಳ್ಳಿ ಪಾತ್ರೆಗಳು, ಬಂಗಾರದ ಸ್ಪೂನ್ಗಳು, ಅವು ಇವು ಇದ್ದಾವೆ, ಬಳೆಗಳೆಲ್ಲ ಇದ್ದಾವೆ ನೋಡಿ ಅಪ್ಪಾಜಿ ಅಂತ ಅವನು ತೆಗೆದು ಈ ಥರ ಕೊಡ್ತಾನೆ ತಂದೆ ಕೈಗೆ. ಕೊಟ್ಟಾಗ ತಂದೆ ಶಾಕ್, ಯಾಕಂದ್ರೆ ಗಾಯ್ಸ್ ಅದರಲ್ಲಿ ಏನು ಇರುವುದೇ ಇಲ್ಲ, ಅದರಲ್ಲಿ ಎಲ್ಲ ಬರೀ ಮಣ್ಣು, ಕಲ್ಲು ಮತ್ತೆ ಕಸ ಕಡ್ಡಿ ಎಲ್ಲ ಇರುತ್ತದೆ. ಸೊ ತಂದೆ ತಾಯಿ ಇಬ್ರು ಅಂತಾರೆ, ಓ ಸೋಮ ಹುಚ್ಚಿಗೆ ಹಿಡ್ದಿದ್ದೀಯೋ ಏನು ನಿನಗೆ, ನೋಡಿಲಿ ಎಲ್ಲ ಕಸ ಕಡ್ಡಿನೇ ಇದೆ, ಮಣ್ಣು ಮತ್ತೆ ಏನಂತೀವಲ್ಲ ಅವು ಕಲ್ಲುಗಳೆಲ್ಲ ಇದ್ದಾವೆ, ನೀನು ನೋಡಿದರೆ ಇದರಲ್ಲಿ ಇದು ಇದೆ ಅಂತೀಯ, ಬಂಗಾರ ಇದೆಯಾ ಅಂತೀಯಲ್ಲ, ಏನಿದು ನಿಂದು ಆಕಾರ, ಹುಚ್ಚಿಗೆ ಹಿಡ್ದಿದೆಯಾ ನಿನಗೆ ಅಂತಾರೆ. ಅಂದಾಗ ಸೋಮ ಅಂತಾನೆ, ಇಲ್ಲ ಅಪ್ಪಾಜಿ ನೋಡಿಲಿ ಒಡವೆಗಳು ಇವು ಅಂತ ಅವನ್ನೆಲ್ಲ ತೋರಿಸ್ತಾ ಇದ್ದಾನೆ. ಸೊ ತಾಯಿ ಅಂತಾರೆ, ಇಲ್ಲ ರೀ, ಇವನಿಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದಾರೆ, ಏನೋ ಆಗಿದೆ ಇವನ್ ಜೊತೆ, ಯಾವುದೋ ದೆವ್ವ ಮೆಟ್ಕೊಂಡಿರ್ಬೇಕು ಇವನಿಗೆ ಅಂತ. ಇವರು ಭಯ ಪಡ್ತಾರೆ. ಏನಾಗ್ತಾ ಇರುತ್ತೆ ಅಂದ್ರೆ ಗೈಸ್, ಇಲ್ಲಿ ಸೋಮನಿಗೆ ಆ ಕಲ್ಲು ಮಣ್ಣು ಏನಿದೆಯಲ್ಲ ಅದೆಲ್ಲ ಬಂಗಾರದ ತರ ಕಾಣ್ತಾ ಇದೆ. ಬಟ್ ಇವ್ರಿಗೆ ಏನಂದ್ರೆ ತಂದೆ ತಾಯಿಗಳಿಗೆ ಅದಕ್ಕೆ ಕಲ್ಲೇ ಕಾಣ್ತಾ ಇದೆ. ಅಂಡ್ ಇನ್ಫ್ಯಾಕ್ಟ್ ಇನ್ ರಿಯಾಲಿಟಿ ಒಳಗಿರೋದೇ ಅದು ಕಲ್ಲುಗಳೇ ಅಲ್ಲ, ಕಲ್ಲು ಮಣ್ಣು ಮತ್ತೆ ಕೈ ಕಸ ಕಡ್ಡಿ ಎಲ್ಲ ಇದೆ ಅದರಲ್ಲಿ, ಹರಕ್ ಬಟ್ಟೆಗಳೇ. ಸೊ ಏನ್ ಮಾಡೋದು ಇವಾಗ ಅಂತ ತಂದೆ ತಾಯಿ ತಲೆ ಕೈ ಇಟ್ಕೊಂಡು ಕೂತು ಅವನನ್ನ ಒಂದು ತಾಂತ್ರಿಕ ಹತ್ರ ಒಯ್ತಾರೆ. ಒಯ್ದು ಎಲ್ಲ ಚೆಕಪ್ ಎಲ್ಲ ಮಾಡಿಸ್ತಾರೆ, ಹಾಸ್ಪಿಟಲ್ಗೂ ಒಯ್ತಾ ಇರ್ತಾರೆ.
ಸೊ ಹೀಗೆ ಅವನು ರಿಕವರ್ ಏನೋ ಆಗೋದಿಲ್ಲ. ಬಟ್ ಒಬ್ಬ ಸ್ವಾಮೀಜಿ ಕಡೆ ಹೋದಾಗ ಅವ್ರು ಹೇಳ್ತಾರೆ, ಇಲ್ಲ ಇವನಿಗೆ ಯಾವುದೋ ದೆವ್ವ ಮೆಟ್ಕೊಂಡ್ಬಿಟ್ಟಿದೆ, ಅದು ಇವನನ್ನ ವಶೀಕರಣ ಮಾಡ್ಕೊಂಡ್ಬಿಟ್ಟಿದೆ ಅಂತ. ಅಂದ ತಕ್ಷಣ ತಂದೆ ತಾಯಿ ಇವನು ಯಾವ ಏರಿಯಾದಲ್ಲಿ ಅಡ್ಡಾಡ್ತಾ ಇದ್ದಲ್ಲ ಆ ಏರಿಯಾದಲ್ಲೆಲ್ಲ ವಿಚಾರಿಸ್ತಾರೆ, ಹೀಗೆ ಒಬ್ಬ ಭಿಕ್ಷುಕ ಇದ್ದಲ್ಲ ಇಲ್ಲಿ, ಸೊ ಅವನು ಈ ಥರ ಒಂದು ಹುಡುಗನ ಜೊತೆ ಮಾತಾಡ್ತಾ ಇದ್ದ ಅಂತೆ ಅಂದಾಗ ಆ ಏರಿಯಾದಲ್ಲೆಲ್ಲ ನೋಡಿದಾಗ ಭಿಕ್ಷುಕ ಅಲ್ಲಿ ಇಲ್ಲೇ ಇಲ್ಲ. ಆ್ಯಂಡ್ ಅಲ್ಲಿರ್ತಕ್ಕಂಥ ಲೋಕಲ್ ಪೀಪಲ್ ಎಲ್ಲ ಅಂತಾರೆ, ಇಲ್ಲಿ ಯಾವುದೇ ಭಿಕ್ಷುಕ ಇಲ್ಲ, ಈ ಏರಿಯಾ ತುಂಬ ಗಲೀಜಾಗಿದೆ, ಸೊ ಇಲ್ಲಿ ಕಸ ಕಡ್ಡಿನೇ ಎಲ್ಲ ಕೊಡ್ತಾರೆ, ನಿಮ್ಗೇನೋ ಹ್ಯಾಲುಸಿನೇಷನ್ ಅಥವಾ ಏನೋ ಆಗಿರ್ಬೇಕು ನೋಡಿ ಅಂದಾಗ, ಸೊ ಆಯಿತು ಅಂತ ಇವಾಗ ಏನು ಮಾಡೋದು ಅಂತ ಅವರು ನೋಡ್ತಾರೆ, ಅಲ್ಲೇ ಸುತ್ತಾಡಿ ನೋಡ್ತಾರೆ. ಆವಾಗ ಏನಿ ಸೋಮ ಬಟ್ಟೆಗಳನ್ನು ಮತ್ತು ಊಟ ಎಲ್ಲ ತಂದು ಕೊಟ್ಟಿದ್ದಲ್ಲ ಆ ಕಂಪೌಂಡ್ ಆಚೆ ಕಡೆ ಒಂದು ಕಸದ ತೊಟ್ಟೆಯಲ್ಲಿ ಎಲ್ಲ ಹಾಗೆ ಬಿದ್ದಿರುತ್ತದೆ. ನೋಡಿ ಗಾಬರಿ ಆಗಿಬಿಡ್ತಾರೆ, ಏನಿದು ಮುಂದೆ ಏನು ಮಾಡೋದು ಅಂತ. ಇವ್ರಿಗೆ ಕನ್ಫರ್ಮ್ ಆಗುತ್ತೆ, ಓ ಅದು ದೆವ್ವ ಅಂತ. ಈತ ಕಡೆ ಸೋಮನ್ ಪರಿಸ್ಥಿತಿ ತುಂಬ ಬಿಗಡಾಯಿಸ್ಬಿಟ್ಟಿದೆ. ಆಯಿತು ಅಂತ ಆ ಕಡೆ ಹೋಗ್ತಾರೆ ಗೈಸ್. ಇವಾಗ ಮತ್ತೆ ಸೋಮನ್ ಕಡೆ ಹೋಗ್ತಾರೆ. ಹೋಗಿ ಸೋಮನ್ಗೆ ಹೇಳ್ತಾರೆ, ಅಲ್ಲಪ್ಪ ನಿನಗೆ ಯಾವುದೇ ಭಿಕ್ಷುಕನೂ ಸಿಕ್ಕಿಲ್ಲ, ಬದಲಿಗೆ ಯಾವುದೇ ಕಳ್ತನೂ ಏರಿಯಾದಲ್ಲಿ ಆಗಿಲ್ಲ, ನಾವೆಲ್ಲ ವಿಚಾರಣೆ ಮಾಡಿದ್ದೀವಿ, ನೀನು ನೋಡು ಇವೆಲ್ಲ ಕಲ್ಲು ಮಣ್ಣುಗಳಿದ್ದಾವೆ ಅಂತ ಅಂದಾಗ ಸೋಮ, ಇಲ್ಲ ಇಲ್ಲ ಇದು ಬಂಗಾರನೇ, ಅಷ್ಟು ಅವನಿಗೆ ವಶೀಕರಣ ಆಗಿಬಿಟ್ಟಿದೆ. ಸೊ ಆಯಿತು ಅಂತ ಸ್ವಾಮೀಜಿ ಅವನಿಗೆ ಏನೇನೋ ತಂತ್ರ ಮಂತ್ರ ಅದು ಇದು ಎಲ್ಲ ಮಾಡ್ತಾರೆ, ಮಾಡಿ ಕ್ಯೂರ್ ಆಗ್ತಾನೆ ಸೋಮ ಆಗಿ. ಮತ್ತೆ ಹೀಗೆ ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ. ಹೋಗ್ತಾ ಹೋಗ್ತಾ ಒಂದಿನ ಏನಾಗುತ್ತೋ ಏನೋ ಗೊತ್ತಿಲ್ಲ, ಸೋಮ ಡೆತ್ ಆಗ್ಬಿಡ್ತಾನೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ಸ್ಟೋರಿ. ಇವಾಗ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂದರೆ, ಆ ಏರಿಯಾದಲ್ಲಿ ಇವಾಗಲೂ ಜನ ಅಂತಿದ್ದಾರೆ ಸೋಮ ಒಂಥರ ಮೆಂಟಲ್ ಪರ್ಸನ್ ಆಗಿದ್ದ, ಸೊ ಹಾಗಾಗಿ ಅವನು ಆ ಒಂದು ಕಲ್ಲು ಮಣ್ಣು ಇದನ್ನೆಲ್ಲ ಒಂದು ಚೀಲದಲ್ಲಿ ತುಂಬ್ಕೊಂಡು ಬರ್ತಾ ಇದ್ದ, ಅದನ್ನೇ ಬಂಗಾರ ಅಂತ ತಿಳ್ಕೊಂಡಿದ್ದ ಅವನು. ಮತ್ತು ಇನ್ನು ಕೆಲವು ಜನ ಅಂತಾರೆ, ಇಲ್ಲ ಸೋಮನ್ಗೆ ಇನ್ ರಿಯಲಿ ಅದು ಒಂದು ದೆವ್ವ ಮೆಟ್ಕೊಂಡಿತ್ತು ಅಂತ, ಆ್ಯಂಡ್ ಯಾರೋ ವಶೀಕರಣ ಮಾಡಿದರು, ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಇವನ ಮೇಲೆ ಆಗಿದೆ ಅಂತ ಇನ್ನು ಕೆಲವೊಬ್ರು ಅಂತಾರೆ. ಸೊ ಈ ಎರಡು ಪ್ರಕಾರದ ಜನಗಳು ಆ ಏರಿಯಾದಲ್ಲಿ ಮಾತಾಡ್ಕೋತಾ ಇದ್ದಾರೆ. ಆ್ಯಂಡ್ ಈ ಏರಿಯಾದ ಬಗ್ಗೆ ನಾನಿಲ್ಲಿ ಹೇಳೋಕೆ ಆಗೋದಿಲ್ಲ, ಯಾಕಂದರೆ ಅದು ಒಂದು ಫೇಮಸ್ ಏರಿಯಾ ಆಗಿದೆ ಈ ಒಂದು ಕಾಲದಲ್ಲಿ. ಹಾಗಾಗಿ ಗಾಯ್ಸ್, ನಿಮಗೇನು ಅನಿಸುತ್ತದೆ ಇದರ ಬಗ್ಗೆ ಅನ್ನೋದನ್ನು ನೀವು ಕಾಮೆಂಟ್ನಲ್ಲಿ ಹೇಳಿ. ಸೋಮ ಒಂದು ಮೆಂಟಲ್ ಆಗಿದ್ದೋ ಅಥವಾ ಅವನು ನಿಜವಾಗ್ಲೂ ಅದು ಒಂದು ಘೋಸ್ಟ್ ಅಥವಾ ದೆವ್ವ ಏನೋ ಅವನಿಗೆ ಮೆಟ್ಕೊಂಡಿತ್ತು ಅಂತ ಏನಂತ ಹೇಳ್ತೀರಿ ನೋಡೋಣ ಗಾಯ್ಸ್. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇದೇ ಒಂದು ಕಾನ್ಫಿಡೆನ್ಸಿಗೆ ಬರ್ತಾ ಹೋಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್.